ವೆಲ್ಕಮ್ ಬ್ಯಾಕ್ ಪೃಥ್ವಿ ಅಂಬಿಕಾ ಯೂಟ್ಯೂಬ್ ಚಾನಲ್. ಬೇಗ ಯಾರ್ಯಾರೆಲ್ಲ ಪೃಥ್ವಿ ಅಂಬಿಕಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹೀಗೆ ಸಪೋರ್ಟ್ ಮಾಡಿ. ಪೃಥ್ವಿ ಮಾರ್ಕೆಟಿಗೆ ಹೊರಟಿದ್ದಾರೆ. ಟೀ ಮಾಡ್ಕೊಂಡು ಕುಡ್ಬಿಟ್ಟು ಇಲ್ಲೇ ಕೂತಿದ್ದೀವಿ. ಕೋಸು ಬರಲಿಲ್ಲ ಅಂತಂದರೆ ಡೈಲಿ ಹೋಗ್ಬೇಕು ನೋಡಿ ಗೈಸ್. ಒಂದು ಮೂಟೆ ಹಾಕೊಂಬಂದರೆ ಒಂದಿನ ಬಿಟ್ಟು ಒಂದಿನ ಹೋಗ್ತಾರೆ. ಹಾಯ್ ಹೇಳಿ ಪೃಥ್ವಿ. ಹಾಯ್ ಹೇಳೋರಿಗೆ. ಎಲ್ರದ್ದು ಕಾಫಿ ಟೀ ಆಯ್ತಾ ನೋಡಿ. ಎಷ್ಟು ಕೆಳಗಡೆ ಹೋಗಿದ್ದಾರೆ, ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ನೈಟು ಅಷ್ಟೇ ನಮ್ದು ಗಾಡಿ ಸ್ಟಾರ್ಟ್ ಆಗಲಿಲ್ಲ. ಇವ್ರ ಫ್ರೆಂಡ್ ಬಂದು ಅಲ್ಲಿಂದ ಗಾಡಿ ಟೋಲ್ ಮಾಡ್ಕೊಂಬಂದ್ರು. ಪಾಪ ಅವ್ರು ನಮ್ಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಆ ಅಣ್ಣ. ಆಮೇಲೆ ತುಂಬಾ ಲಾಸ್ಟ್ ಸುಮಾರು ದಿನ ಆಯ್ತು, ಅದು ಒಂದು 2 ತಿಂಗಳ ಹಿಂದೆನಾ, ನಾವು ಬೇತೂರು ಕಡೆ ಹೋದಾಗ ಒಂದ್ಸಲ ಗಾಡಿ ಕೆಟ್ಟಾಗ ಹೇಳಿದ್ನಲ್ವ ಲಾಸ್ಟ್ ವಿಡಿಯೋದಲ್ಲಿ, ಅವ್ರು ಕೂಡ ನಮ್ಮ ಶಾಪ್ ಹತ್ರ ಬಂದಿದ್ರು. ಗೊತ್ತಾ, ಹೆಲ್ಪ್ ಮಾಡಿದ್ರಲ್ವ. ನಂಗೆ ಗೊತ್ತಾಗ್ಲಿಲ್ಲ, ನಮ್ಮ ಪೃಥ್ವಿ ಹೇಳಿದ್ರು ಯಾರು ಗೊತ್ತಾಯ್ತಾ ಅಂತ. ಆಮೇಲೆ ಪೃಥ್ವಿ ಹೇಳಿದ್ಮೇಲೆ ಗೊತ್ತಾಯ್ತು. ಅಂದ್ರೆ ಅವತ್ತು ನೀಟಾಗಿ ನೋಡಿರ್ಲಿಲ್ಲ ಅಲ್ವಾ, ಹಾಗಾಗಿ ಅವ್ರ ಹಿಂದ್ಗಡೆ ಟ್ರೋಲ್ ಮಾಡ್ತಿದ್ರು ಗಾಡಿನ, ನಾವು ಮುಂದೆ ಇದ್ವಲ್ಲ ಹಾಗಾಗಿ. ಈಗೂ ಸ್ಟಾರ್ಟ್ ಆಗ್ತಿಲ್ಲ. ಆಟೋಕ್ಕೆ ಹೋಗ್ಕೊಂಬರ್ತಾರ ಏನೋ ಗೊತ್ತಿಲ್ಲ. ಎಷ್ಟೆಲ್ಲ ಮಡ್ಚ್ಕೊಂಡು ಪಾತ್ರೆ ತೊಳಿಬೇಕು. ಇಲ್ಲೇ ಶಾಪ್ ಹತ್ರನೇ ಟೊಮೊಟೊ ತೊಗೊಂಬಂದೆ ನೋಡಿ. 2 kg ತೊಗೊಂಡು ಬಂದಿದ್ದೀನಿ. ಬೇರೆ ಎಂಥ ತರಕಾರಿ ತೊಗೊಂಬಂದಿಲ್ಲ. ಕಸದ ಗಾಡಿ ಬಂದರೆ ತೋರಿಸ್ಬಿಟ್ಟು ಹೋಗಿ ಹಾಕ್ಬರ್ಬೇಕು. ಪಾತ್ರೆ ತೊಳ್ಕೊಂಡ್ಬಿಟ್ಟು ಶಾಪಿಗೆ ಸ್ವಲ್ಪ ಬಟ್ಟೆ ತೊಗೊಂಡು ಬಂದಿದ್ದೀನಿ. ಬಟ್ಟೆ ತೊಳಿಬೇಕು. ನೆನ್ನೆ ಈ ಟಬ್ ಕೂಡ ಹೋಗೋದಕ್ಕೆ ಆಗಲಿಲ್ಲ, ಟೈಮ್ ಆಗಿತ್ತಲ್ವ. ಈರುಳ್ಳಿ ಬಿಡಿಸ್ಕೊಂಡು ಹಾಗೆ ಎಲ್ಲ ಜೋಡಿಸ್ಕೊಂಡು ಹೋಗಿದ್ದು. ಡೈಲಿ ಬಿಟ್ಟು ಕಲಸಿ ಬಾಕ್ಸಿಗೆ ಹಾಕಿದ ತಕ್ಷಣ ತೊಗೊಂಡಿದ್ದೀನಿ. ನೆನ್ನೆ ಹಾಗೆ ಬಿಟ್ಟು ಈ ಥರ ಟಬ್ಬು ಎಷ್ಟು 3 ಒಡೆದೋಗಿದೆ. ಇದು 4ನೇದು. ಆಚೆ ಬಿಸಿಲಿಗೆ ಇಟ್ಟಿರ್ತೀವಲ್ವಾ, ಬಿಸಿಲಿಗಿಟ್ರೆ ಸುಟ್ಟಿಗೆ ಎಂತ ಆಗುತ್ತೆ. ಬರೋದ್ರೊಳಗಡೆ ಬೇಗ ತೊಳೆದ್ಬಿಡೋಣ ಅಂದ್ಕೊಂಡೆ ಗೈಸ್, ಆದ್ರೂ ಬಂದೇ ಬಿಟ್ಟು ಗಾಡಿ. ತುಂಬ ಗಲೀಜಾಗಿರುತ್ತೆ ಗೈಸ್. ನೈಟೇ ನೆನೆಸಿಟ್ಟಿರ್ತೀನಿ ನಾನು. ನೈಟ್ ತೊಗೊಂಬಂದಿರ್ತೀನಲ್ವ, ಚೆನ್ನಾಗಿ ನೆನ್ಸ್ಕೊಂಡಿರ್ತೀನಿ ಅಂತ. ₹10 ಒಂದು ಸೋಪು ಖಾಲಿ ಆಗಿದೆ. ಗಾಡಿ ಬಂತು, ಎಷ್ಟು ತೊಗೊಂಡೋಗಿ ಹಾಕಿ ಬಂದ್ಬಿಡ್ತೀನಿ. ಇಷ್ಟು ಕವರ್ಸ್ ಇದೆ ನೋಡಿ. ಮಶ್ರೂಮ್ ನೋಡೋಕ್ಕೆ ಚೆನ್ನಾಗಿದೆ, ಬಟ್ ಯಾವುದಕ್ಕೆ ಯೂಸ್ ಮಾಡ್ಕೊಳೋದಕ್ಕೆ ಆಗಲ್ಲ ಇದನ್ನ. ನಿಜ ಗೈಸ್, ನಮ್ಮ ಪೃಥ್ವಿ ಅದೇ ಅಣ್ಣ ಅನ್ನಲ್ವಾ,
ಅವ್ರು ತುಂಬ ನಮ್ಗೆ ಹೆಲ್ಪ್ ಮಾಡ್ತಾರೆ ಅಂತ ಅವ್ರ ಗಾಡಿ ಇಸ್ಕೊಂಡು ಕೂಡ 2 ಮೂಟೆ ಕೋಸು ತೊಗೊಂಬಂದ್ಬಿಟ್ಟು ಹಾಕಿ ಮತ್ತು ಗಾಡಿ ಕೊಡೋದಕ್ಕೆ ಹೋಗಿದ್ದಾರೆ. ಅವ್ರು ಡ್ಯೂಟಿಗೆ ಹೋಗ್ತಾರೆ 8:30. ಹಾಗಾಗಿ ನಾನು ಆ ಮೂಟೆ ಎತ್ತಿದ ಮೇಲೆ ಮೇಲ್ಗಡೆ ಬಂದು ದುಡ್ಡು ತೊಗೊಂಡು ಕೆಳಗಡೆ ಹೋಗಿ ಸೊಪ್ಪು ತೊಗೊಂಬಂದಿದ್ದೀನಿ. ಸಿರಿಕ್ಸಲೆ ಸೊಪ್ಪು ತೊಗೊಂಬಂದಿದ್ದೀನಿ. ಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡ್ತೀನಿ. ಪ್ರಾಮಿಸ್ ಗೈಸ್, ಆ ಅಣ್ಣ ಇದ್ದಾರಲ್ವಾ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಇದೆಲ್ಲ ಹೆಲ್ಪ್ ಅಕ್ಕ ಅಂತ ಹೇಳ್ತಾರೆ ಪ್ರತಿ ಸಲನೂ. ಪಾಪ ತುಂಬ ಹೆಲ್ಪ್ ಮಾಡ್ತಾರೆ ನೋಡಿ. ಬಟ್ಟೆ ಕೂಡ ಆಗಿದೆ. ಒಂದು 5 ಬಟ್ಟೆ ಅಷ್ಟೇ ಗೈಸ್. ಅಷ್ಟಕ್ಕೆ ಎಷ್ಟು ಗೊತ್ತಾ, 1 ಗಂಟೆ ಕುತ್ಕೊಂಡು ತೊಳಿಬೇಕು, ಅಷ್ಟು ಗಲೀಜಾಗಿರುತ್ತೆ. ಶಾಪಿಂಗ್ ಬಟ್ಟೆ ಅಲ್ವಾ, ಹಾಗಾಗಿ ಎಲ್ಲದೂ ಕೂಡ ಆಗಿದೆ. ಅಡುಗೆ ಒಂದು ಮಾಡ್ಕೊಂಬಿಡ್ಬೇಕೀಗ. ಪ್ರತಿ ಸಲನೂ ಪಾಪ ಒಂದೊಂದು ಹಾಕ್ಕೊಂಬರ್ತಾಯಿದ್ರು. ಈ ಸಲ 2 ಹಾಕ್ಕೊಂಬಂದಿದ್ದಾರೆ. ಅಂದರೆ ಕೋಸು ಸಿಕ್ಕಿದೆ ಇವತ್ತು. ಅಂದರೆ ನಮ್ಗೆ ಅದೃಷ್ಟ ಇದೆ, ಯಾಕಂದರೆ ನಿನ್ನೆ ಸಿಕ್ಕಿರಲಿಲ್ಲ. ನಿನ್ನೆ ಒಂದು 10 kg ತೊಗೊಂಬಂದಿದ್ರು ಅಷ್ಟೇ. ಅದರಲ್ಲಿ ಸ್ವಲ್ಪ ಹಾಕಿದ್ರು, ಮಿಕ್ಕಿದ್ದೆಲ್ಲ ಹಾಗೆ ಉಳಿಸಿದ್ರು. ಇವತ್ತು ಸಿಕ್ಕಿದೆಯಲ್ವ, ಅದು ಖುಷಿ ಪಡ್ಬೇಕು. ಯಾಕಂದರೆ ಅದು ಗಾಡಿ ರಿಪೇರಿ ಬಿಡಬೇಕಲ್ವ. ಅದು ಏನೋ ಗೊತ್ತಿಲ್ಲ ಗೈಸ್. ಮಳೆ ಬಂದರೆ ಮಾತ್ರ ಆಫ್ ಆಗುತ್ತೆ. ಹೇಳಿದ್ದಾರೆ ಮಳೆಯಲ್ಲಿ ನಿಂದರೆ ನಿಮ್ಮದು ಗಾಡಿ ಹೀಗಾಗುತ್ತೆ ಅಂತ. ಏನು ಮಾಡೋದು, ಆಪ್ಷನ್ ಇಲ್ಲ. ಶಾಪ್ ಹತ್ರ ತೊಗೊಂಡೋದ್ರೆ ಮಳೆಯಲ್ಲಿ ನಿಲ್ಲಲೇಬೇಕು. ಒಂದು ಕವರ್ಸ್ ತೊಗೋಬೇಕು. ಅದು ಯಾವಾಗ ತೊಗೊತಾರೆ, ನಾನು ಹೇಳ್ತಾನೆ ಇದ್ದೀನಿ ತಗೋ ಅಂತ. ಓಕೆ ಗೈಸ್, ಅಡುಗೆ ಸ್ಟಾರ್ಟ್ ಮಾಡೋಣ. ಅಕ್ಕಿ ಕೂಡ ತೊಳ್ಕೊಂಬಂದು ನೆನೆಸಿದ್ದೀನಿ. ಸೊಪ್ಪು ನೀಟ್ ಮಾಡ್ಕೊಂಡು ಸಾಂಬಾರಿಗೆ ಇಟ್ಟರೆ ಆಯಿತು. ನೈಟು ಕೂಡ ಅಷ್ಟೇ ಗೈಸ್, ಗಾಡಿ ಮನೆಯವರೆಗೂ ತೊಳ್ಕೊಂಬಂದಿದ್ದು ಅಣ್ಣನೇ. ಈಗ ರೇಷನ್ನಿಗೆ ಹೋಗಿದ್ದಾರೆ ಪಾಪ. ನಮ್ಮ ಪೃಥ್ವಿ ನಡ್ಕೊಂಡು ರೇಷನ್ ಹೊತ್ಕೊಂಡು ಬರ್ತಾರೆ. ಗಾಡಿ ಇದ್ದಿದ್ರೆ ಗಾಡಿ ಇಲ್ಲಿ ತೊಗೊಂಬರ್ತಿದ್ರಲ್ವಾ. ಶಾಪಿಗೆ ಹೇಗೆ ಹೋಗ್ಬೇಕೋ ಗೊತ್ತಿಲ್ಲ. ಅಷ್ಟರೊಳಗೆ ಹೆಂಗೆ ಗಾಡಿ ರಿಪೇರಿ ಬಿಡ್ತಾರ ಏನೋ ಗೊತ್ತಿಲ್ಲ. ಸುಮಾರು ಈ ತಿಂಗಳಲ್ಲೇ ಎಷ್ಟು ಸಲ ರಿಪೇರಿಗೆ ಬಿಟ್ಟಿದ್ದೀವೋ ಗೊತ್ತಿಲ್ಲ ಗೈಸ್. ಅಂದರೆ ಅದು ತುಂಬ ವರ್ಷದ ಹಳೇ ಗಾಡಿ ಅಲ್ವಾ, ಹಾಗಾಗಿ ನುಗ್ಗೆಕಾಯಿ ಸಾಂಬಾರು ಮಾಡ್ಬೇಕು ಅಂದ್ಕೊಂಡೆ, ಇಲ್ಲ ಮುಲ್ಲಂಗಿ ಸಾಂಬಾರಾದರೂ ಮಾಡ್ಬೇಕು ಅಂದ್ಕೊಂಡೆ. ಇರಲಿಲ್ಲ ಅವ್ರ ಹತ್ರ ಇವತ್ತು. ಯಾಕೋ ಅವ್ರ ಹತ್ರ ಪ್ರತಿ ಸಲ ಇರ್ತಾ ಇತ್ತು, ಸೊಪ್ಪು ತೊಗೊತೀನಲ್ಲ ಅವ್ರ ಹತ್ರ. ಇವತ್ತೇ ಇಲ್ಲ. ಪೃಥ್ವಿ ಪಾಪ ಹೊತ್ಕೊಂಡು ನಡ್ಕೊಂಡ್ಬಂದಿದ್ದಾರೆ ರೇಷನ್ ಅಂಗಡಿಯಿಂದ. ರೈಸು ಸಾಂಬಾರು ಕೂಡ ಆಗಿದೆ ನೋಡಿ. ರೈಸು ಸಾಂಬಾರು. ಎಷ್ಟು ನುಚ್ಚಿಗೆ ಹಾಕಿದ್ದಾರೆ ಅಂದರೆ ಇಟ್ಟು ಮುದ್ದೆ ಕೂಡ ನುಚ್ಚೆ ಆಗುತ್ತೆ. ಎಷ್ಟು ನುಚ್ಚಿಗೆ ಹಾಕಿದ್ದಾರೆ. ಹಾಗಾಗಿ ರೊಟ್ಟಿ ಮಾಡಕ್ಕೆ ಬರೋದಿಲ್ಲ ಅದು ಇಟ್ಟು. ಯಾಕಂದರೆ ನುಚ್ಚಿದೆ ಅಲ್ವಾ, ರೊಟ್ಟಿ ಅಷ್ಟೊಂದು ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಬಿಸಿಲು ಚೆನ್ನಾಗಿ ಬಂದರೆ ಅದೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಏನಾಗುತ್ತೆ ಗೊತ್ತಿಲ್ಲ ನೋಡಿ, ಬರೀ ನುಚ್ಚೆ ಬರುತ್ತೆ. ಈಗ ಸ್ವಲ್ಪ ಮುದ್ದೆ ಕೂಡ ಮಾಡಿಕೊಂಡು ಊಟ ಮಾಡಿಬಿಟ್ಟು ಕೆಲಸ ಶುರು ಮಾಡಬೇಕು ಶಾಪಿಗೆ.
ಏನು ಸಾರು ಮಾಡಿ? ಕಿರಿಕ್ ಶಾಲೆ ಬೇಳೆ ಸಾಂಬಾರು. ಕಿರಿಕ್ ಶಾಲೆ ಅಲ್ಲ, ಅದು ಕಿರಿಕ್ ಶಾಲೆ. ಕಿರಿಕ್ ಶಾಲೆ ನಮ್ಗೆ ಅದೆಲ್ಲ ಗೊತ್ತಿಲ್ಲ. ಲವಂಗ, ಮೆಣಸಿನ್ಕಾಯಿ ಸೊಪ್ಪು, ಕೆಸ, ಬಿದ್ರು. ರಾಗಿ ಮುದ್ದೆ ಹೇಳಿದ್ರೆ ಜೋಳದ ಮುದ್ದೆ ಮಾಡಿದ್ದೀವಿ. ರಾಗಿ ಹಿಟ್ಟು ಖಾಲಿ ಆಗಿರುತ್ತೆ, ತಗೊಂಬರ್ಬೇಕು. ನಿಮ್ಮ ಅಪ್ಪಗೆ ಹೇಳ ಒಂಚೂರು ಅಕ್ಷಂಬರ ಕೇಳ. ಏನ್ ಗೊತ್ತಾ ಗೈಸ್, ನಮ್ಮೂರಲ್ಲಿ ರಾಗಿ ಮುದ್ದೆನೆ ಮಾಡೋದು. ಅಂದ್ರೆ ನಮ್ಮಪ್ಪ ಇಲ್ಲಲ್ವಾ, ಹಾಕೊಂಬರಕ್ಕಾಗಲ್ಲ. ಇದ್ದಿದ್ರೆ ಪ್ರಾಮಿಸ್ ಒಂದು ಮೂಟೆ ಹಾಕೊಂಬರ್ತಿದ್ದೆ ಹೋಗ್ಬಿಟ್ಟು. ಮುದ್ದೆ ಅಲ್ಲ, ಇದು ಬೆಣ್ಣೆ ಮುದ್ದೆ. ಜಗಳೂರು ಸೈಡ್ ಎಲ್ಲ ರಾಗಿ ಮುದ್ದೆನೇ ಅಲ್ವಾ? ಇಲ್ಲಿ ನೋಡಿ, ನಾವು ರಾಗಿ ಮುದ್ದೆ ಊಟ ಮಾಡೀವಿ, ಸ್ವಲ್ಪ ಬೆಳ್ಳಗಿದ್ದೀವಿ. ಅವ್ರು ಜೋಳದ ಮುಟ್ಟೆ ಊಟ ಮಾಡ್ತಾರೆ, ಆರು ಕಪ್ಪಿದ್ದಾರೆ ರಾಗಿ ಮುದ್ದೆ ಥರ. ಏನು ಹೇಳ್ತೀರಾ ಇದಕ್ಕೆ? ಕಮೆಂಟ್ ಮಾಡಿ. ನಿಜ ಅಲ್ವಾ? ಇವ್ರೂರ್ ಸೈಡೆಲ್ಲ ಜೋಳದ ರೊಟ್ಟಿ, ಜೋಳದ ಮುದ್ದೆ. ನಮ್ಮೂರ್ ಸೈಡೆಲ್ಲ ಬರೀ ರಾಗಿ ಮುದ್ದೆ ಮಾತ್ರ. ಚೆನ್ನಾಗಿದೆಯಾ? ಆ ಸೊಪ್ಪಿನ ಚೆನ್ನಾಗೇ ಆಗುತ್ತೆ ಸಾಂಬಾರು. ಬನ್ನಿ ಗಾಯ್ಸ್, ಊಟ ಮಾಡೋಣ. ನಾನೀಗ ಹಾಕ್ಕೊಂತೀನಿ. ಮುದ್ದೆ, ಸಾಂಬಾರು, ರೈಸು ಚೆನ್ನಾಗಿ ಊಟ ಮಾಡ್ಕೊಂಬಿಟ್ಟು, ಚೆನ್ನಾಗಲ್ಲ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ನೋಡಿ ಇಲ್ಲಿ ತರಕಾರಿ ಮಾಡ್ಬೋದು. ತರಕಾರಿ ಒಳ್ಳೆ ಲಾಭ ಐತಿ. ನೀವು ತರಕಾರಿ ಹಾಕಲ್ಲ. ಅವ್ರು ಕಟ್ಟಿಂಗ್ ಮಾಡ್ತಾ ಇದ್ದಾರೆ, ನಾನು ಬೆಳ್ಳುಳ್ಳಿ ನೀಟ್ ಮಾಡ್ಕೊತಾ ಇದ್ದೀನಿ. ಇವತ್ತು ಮಳೆ ಬಿಟ್ಟಿದೆ. ಏನ್ ಗೊತ್ತಾ, ನಾನು ಶಾಪಿಂದ ಬಟ್ಟೆ ತಗೊಂಬಂದ್ಮೇಲೆ ತೊಳ್ದಾಕಿರ್ತೀನಲ್ಲ, ಸ್ವಲ್ಪ ಹೊತ್ತಾದ್ರೂ ಬಿಸಿಲು ಬಂದಿರುತ್ತೆ. ನಿಜ. ನಿನ್ನೆ ಥರನೇ ಬೆಳಗ್ಗೆದೇನೆ ಮಳೆ ಶುರುವಾಗಿದೆ. ಮತ್ತೆ ಅಲ್ಲಿ ಇನ್ನೊಂದು ಸ್ವಲ್ಪ ಇದೆ. ನಾನು 12 ಮಾಡಿದ್ದೀನಿ. ಒಂದ್ಸಲ ತೊಳೆಯೋದು ಬಂದರೆ ಇನ್ನೊಂದು ಸ್ವಲ್ಪ ಅಲ್ಲೇ ಇರುತ್ತೆ. ಅಂದರೆ ಒಣಗುತ್ತಲ್ವ, ಅದೇ ಖುಷಿ. ತಿಂದ್ಬಿಟ್ಟು ಚಚ್ಕೊಂಡಿದ್ದೀನಿ, ಬೇಳೆ ಮಾಡ್ಕೊಂಡಿದ್ದೀನಿ. ಇಡೀ ಬೆಳ್ಳುಳ್ಳಿ ತಗೊಂಬಂದಿದ್ರು. ಸ್ವಲ್ಪ ಕಾನ್ಫ್ಲೋರ್ ಹಿಟ್ಟಾಕಿ ಚೆನ್ನಾಗಿ ಉಜ್ಜಿಬಿಟ್ಟು ಒಂದ್ಸಲ ಕೇರಿ ಮಿಕ್ಸಿ ಮಾಡೋಣ. ಇದರಲ್ಲಿ ಇದು ಬಂದಿದೆ ನೋಡಿ, ಬಿಳಿ ಎಕ್ಕೆ ಹೂವು. ಗಾಳಿ ಎಷ್ಟು ಚೆನ್ನಾಗಿದೆ ಗೊತ್ತಾಗ ಸಾಚೆ. ಒಳಗಡೆ ಬಿಡಿಸೋದಕ್ಕೆ ಆಗಲ್ಲ ಈರುಳ್ಳಿನ. ಹಿಟ್ಟು ಹಾಕ್ಬೇಕಾ? ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ಲಾಸ್ಟ್ ವಿಡಿಯೋ ಮಾಡಿ ಹಾಕಿದ್ದೀನಿ. ಹಸು ಇದ್ದವ್ರಿಗೆ ಯಾರಿಗೂ ವಿಡಿಯೋನ ರೀಚ್ ಆಗಿದ್ದಂಗಿಲ್ಲ. ಸುಮ್ಮನೆ ಕಸಕ್ಕೆ ಹಾಕಕ್ಕೆ ಹೊಟ್ಟೆ ಉರಿಯುತ್ತೆ. ಇಲ್ಲೇ ದುಡ್ಡು ಕೊಟ್ಬಿಟ್ಟು ಹುಲ್ ತಗೊಂಬರ್ತಾರೆ ಗೊತ್ತಾ, ಕುರಿ ಇರೋರು ಅವರೆಲ್ಲ. ಮುಂಚೆ ನಾವು ಕಸಕ್ಕೆ ಹಾಕ್ತಾ ಇರಲಿಲ್ಲ, ನಮ್ಮ ಶಾಪದಲ್ಲೇ ಬಂದು ತೊಗೊಂಡೋಗ್ತಾ ಇದ್ರು ಕುರಿಗೆ. ಆಮೇಲೆ ಇಲ್ಲಿ ಪಕ್ಕದಲ್ಲೇ ಹಸು ಎಮ್ಮೆ ಕಟ್ಟಿದ್ರು, ಅವರು ಕೂಡ ಇಸ್ಕೊತಾ ಇದ್ರು.
ಯಾರಾದರೂ ತೊಗೊಂಡ್ರೆ ಕೊಡ್ತೀವಿ ಪಾಪ, ನಮಗೆ ಗೊತ್ತಿಲ್ಲಲ್ವಾ. ನೋಡಿ ಒಂದು ಬುಟ್ಟಿ ಬಂತು, ನೆನ್ನೆದೊಂದು ಬುಟ್ಟಿ ಇದೆ, ಇವತ್ತು ಒಣ ಕಸ ಅಲ್ವಾ, ನಾಳೆಗೆ ಜಾಸ್ತಿ ಆಗುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಗಂಟೆಗೆ ರೆಡಿ ಆಗಿದ್ದೀನಿ ನೋಡಿ ಗೈಸ್. ಇವತ್ತು ಕೆಲಸ ಬೇಗ ಆಗಿದೆ. ಇನ್ನೇನು ಶಾಪಿಗೆ ಹೊರಟ್ವಿ. ಸಾಂಬಾರು ಬಿಸಿ ಮಾಡಿಕೊಂಡು ಬಾಕ್ಸಿಗೆ ಹಾಕ್ಕೊತೀನಿ. ಬೆಳಗ್ಗೆ ಮುದ್ದೆ ಊಟ ಮಾಡಿದ್ದೀವಲ್ವ, ಆಗಿಲ್ಲ, ಹಾಗಾಗಿ ರೈಸ್ ಸಾಂಬಾರು ಅಲ್ಲೇ ತೊಗೊಂಡೋಗಿ ಊಟ ಮಾಡ್ತೀವಿ. ಅವರು ಕೂಡ ಬೇಡ ಅಂತ ಹೇಳಿದರು. ಸೊ ಓಕೆ ಗೈಸ್, ಫುಲ್ ವಿಡಿಯೋ ನೋಡಿ, ಹೀಗೆ ಸಪೋರ್ಟ್ ಮಾಡಿ. ಬೇಗ ಬೇಗ ಯಾರ್ಯಾರೆಲ್ಲ ಪೃಥ್ವಿ ಅಂಬಿಕಾ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ನಾಳೆ ವಿಡಿಯೋಸಲ್ಲಿ ಸಿಗ್ತೀನಿ. ಬಾಯ್.